ಅವ ಅದು ರಾಜಪ್ಪ ಹಾಕೊಂಡಿರೋ ಸೆಂಟು ತುಂಬಾ ಸುಮಧುರವಾದ ವಾಸನೆಯುಳ್ಳದ್ದಾಗಿದೆ. ಹೌದಾ? ನಿಮ್ಗೆ ಅಷ್ಟೊಂದು ಇಷ್ಟ ಆಗೋಯ್ತಾ? ಇದು ಸಿಟಿ ಮಾರ್ಕೆಟ್ ಇಂದ ತಂದಿರೋದು. ನಿಮ್ಗೂ ಅಂತ ಬೇಡ ಬೇಡ. ರಾಜಪ್ಪ, What is this? These people are wasting time. Time is money. Time is everything. ಯಾ ಟೈಮ್ ಇಸ್ ಎವ್ರಿಥಿಂಗ್. ಅಮ್ಮ ಅಪ್ಪ ಸಾಕು, ಇಂಗ್ಲೀಷ್ ಸಾಕು ಅಂತ ಅವತ್ತು ಹೇಳಿದ್ನಲ್ಲ. ನಾವೆಲ್ಲ ಇರೋದು ಕರ್ನಾಟಕದಲ್ಲಿ, ಕನ್ನಡನೇ ಮಾತಾಡೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ದೊಡ್ಡವ್ರು ಹೇಳಿಲ್ವಾ, ಎಷ್ಟೇ ಊರು ಸುತ್ತಿದ್ರು ನಮ್ಮೂರೇ ನಮಗೆ ಚಂದ. ಎಷ್ಟೇ ಭಾಷೆ ಮಾತಾಡಿದ್ರು ನಮ್ಮ ಭಾಷೆನೇ ನಮಗೆ ಅಂದ. ಸರಿಯಾಗಿ ಹೇಳಿದ್ರಿ ಅಳಿಯಂತೆ. ಈಗ ಮುಂದೆ ಬಂದು ಮಗು ಕೈಲಿ ಕೇಕ್ ಕಟ್ ಮಾಡಿಸಿ. ಎಲ್ಲಿ ನನ್ನ ತಮ್ಮ ಧನರಾಜ, ರಾಜೇಶ್ವರಿ? ಯಜಮಾನ್ರೆ ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಪುಟ್ಟ, ಶುರು ಮಾಡೋಣವಾ? ಬಾ. ಮೈ ಡಾಟರ್. ಇದೇನಿದು? ಅಜ್ಜಿ ತಾತ ಕಣ್ಣೆದುರುಗಡೆನೆ ಇದ್ರು, ಅಸಿಸ್ಟೆಂಟ್ ಮಗಳಿಗೆ ಬಂದು ಕೇಕ್ ತಿನ್ನಿಸ್ತಾ ಇದ್ದಾಳಲ್ಲ. ಅದರಲ್ಲೇನಿದೆ, ಮಗು ಆ ಹುಡುಗಿನ ತುಂಬ ಹಚ್ಕೊಂಡಿದ್ದೆ. ತುಂಬ ದಿವಸದಿಂದನೂ ಈ ಹುಡುಗಿ ಅವ್ರ ಜೊತೆಲಿ ಆಟ ಆಡ್ಕೊಂಡು ಪಾಠ ಕೇಳಿಸ್ಕೊಂಡು ಬೆಳೆದಿರೋ ಹುಡುಗಿ. ಅದಕ್ಕೆ ಇವರು ನೋಡಿದ್ರೆ ಆ ಹುಡುಗಿಗೆ ಪ್ರೀತಿ ಜಾಸ್ತಿ. ಎಸ್ ಎಸ್ ಎಸ್, ಓವರ್ ಲವ್, ಡೋಂಟ್ ವರಿ ಥಿಂಕ್. ಬೀಗ್ರೆ, ಸರಿಯಾಗಿ ಹೇಳಿದ್ರಿ ಬೀಗ್ರೆ. ಮಕ್ಕಳು ತುಂಬ ಮುಗ್ಧರು, ಅವ್ರಿಗೆ ಎಲ್ಲರೂ ಒಂದೇ. ಎಲ್ಲರೂ ಕೇಳಿಸ್ಕೊಳ್ಳಿ. ಎಷ್ಟೋ ವರ್ಷಗಳ ನಂತರ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಿದೆ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮ ಆಚರಿಸ್ತಿದ್ದೀವಿ. ಇಂಥ ಸಮಯದಲ್ಲಿ ಒಂದು ಖುಷಿ ವಿಚಾರನ ನಿಮ್ಮೆಲ್ಲರ ಮುಂದೆ ಹಂಚ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ. ಏನದು ಖುಷಿ ವಿಚಾರ? ಯಾ ವಾಟ್ ಇಸ್ ದಿಸ್ ಮ್ಯಾಟರ್? ಹೇಳ್ತೀನಿ. ಈ ಮನೆಗೆ ಈ ಮಗು ಜೊತೆಗೆ ನಗು ತಂದಿದ್ದು ನಮ್ಮ ಅಳಿಯಂದ್ರು. ನಮ್ಮನೇಲಿ ಎಲ್ಲವೂ ಇತ್ತು. ಆಸ್ತಿ, ಮನೆ, ಅಂತಸ್ತು ಎಲ್ಲ ಇದ್ರೂ ಸಂತೋಷ ಅನ್ನೋದು ಒಂದಿರಲಿಲ್ಲ. ನಮ್ಮ ಮನೆಗೆ ಒಟ್ಟಾರೆ ಸಂತೋಷ ತಂದಿರೋ ಈ ಮಹಾನುಭಾವನಿಗೆ ಇನ್ನು ಮುಂದೆ ಈ ಮನೆ, ಆಸ್ತಿ, ಎಸ್ಟೇಟ್ ಎಲ್ಲದರ ಜವಾಬ್ದಾರಿನ ನಾನು ಮನಸ್ಫೂರ್ತಿಯಾಗಿ ವಹಿಸಬೇಕು ಅಂತ ಅನ್ಕೊಂಡಿದ್ದೀನಿ.
ಹೌದು, ಯಜಮಾನ್ ಹೇಳ್ತಾ ಇರೋದು ಸತ್ಯ. ಈಗಾಗಲೇ ಇದ್ರ ಬಗ್ಗೆ ಲಾಯರ್ ಹತ್ರ ಮಾತಾಡಾಗಿದೆ. ಇನ್ ಮುಂದೆ ಈ ಮನೆ ಸಮಸ್ತ ಆಸ್ತಿಗೂ ನಮ್ಮ ಅಳಿಯಂದ್ರೆ ವಾರಸ್ದಾರರು. ಯಜಮಾನ್ರೆ, ಸಿಹಿಯಾದ ವಿಚಾರ ಹೇಳಿದ್ದೀರಾ. ಎಲ್ರಿಗೂ ಸಿಹಿ ಊಟ ರೆಡಿ ಇದೆ, ಬನ್ನಿ. ನೋಡ್ತೀಯಾ, ಎಲ್ಲ ನಮ್ಮ ಕೈ ಮೀರಿ ಹೋಗ್ತಾ ಇದೆ. ಡೋಂಟ್ ವರಿ ದಾನು, ನನ್ನ ಫ್ರೆಂಡ್ ವಿಜಯ ಬರ್ತೀನಿ ಅಂತ ಹೇಳಿದಾಳೆ. ಅವಳು ಬಂದರೆ ನನಗೆ 100 ಆನೆ ಬಲ ಬಂದ ಹಾಗೆ. ಇವಾಗ ಅವಳು ಕೊಡೋ ಐಡಿಯಾಸಿಂದನೇ ಇವ್ರನ್ನೆಲ್ಲ ಮಟ್ಟ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಕಾಂತಮ್ಮ, ನಿಮ್ಮ ಮಗಳಿಗೆ ಒಳ್ಳೆ ಗುಣಗಳನ್ನೇ ಕಲಿಸಿದ್ದೀರಿ. ನೋಡಿ, ನಮ್ಮನೇಲಿ ಒಬ್ಬಳಾಗಿ ಎಲ್ಲ ಕೆಲಸನೂ ಮಾಡಿಸಿದ್ದಾಳೆ. ಹಾಂ ಶಾಂತಮ್ಮ, ಯಜಮಾನ್ರೆ, ಅಂಜಲಿಗೆ ಊಟದ ವ್ಯವಸ್ಥೆ ಮಾಡ್ತೀಯಾ? ಆಗಿದೆ ಯಜಮಾನ್ರೆ. ಅಲ್ಲ, ನಾವೆಲ್ಲ ಕೂತಿದ್ದೀವಿ, ನೀವೆಲ್ಲ ಊಟಕ್ಕೆ? ಅಯ್ಯೋ ಯಜಮಾನ್ರೆ, ನಾನು, ರಾಜಪ್ಪ, ಮುತ್ತಣ್ಣ, ಈ ಅಸಿಸ್ಟೆಂಟ್ ಮಗಳು ಎಲ್ಲ ಜೊತೆಲೆ ಕುತ್ಕೊಂಡು ಊಟ ಮಾಡ್ತೀವಿ. ಆಸ್ತಿಗೆಲ್ಲ ಇವನೇ ವಾರಿಸ್ತಾರ ಅಂತ ಹೇಳಿದ್ದಾಯ್ತು. ಇನ್ನೇನಿದ್ರು ಲಾಯರ್ ಬಂದು ಅಗ್ರಿಮೆಂಟ್ ಪೇಪರ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಸೈನ್ ಹಾಕ್ಸೋದೊಂದೇ ಬಾಕಿ. ನಾವಿನ್ನೂ ಇವನು ದೀಪಕ್ ಹೌದೋ ಅಲ್ಲೋ ನಾವು ಕನ್ಫ್ಯೂಷನಲ್ಲೇ ಇದ್ದೀವಿ. ಎಲ್ಲದಕ್ಕೂ ಉತ್ತರ ಕಂಡುಹಿಡಿಯೋ ಟೈಮ್ ಬಂದಿದೆ. ಡೋಂಟ್ ವರಿ, ಇವ್ರನ್ನ ಹೆಂಗೆ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ಬೈ ದ ವೇ, ನೀವು ಮುಂಬೈಯಲ್ಲಿ ಎಲ್ಲಿರೋದು? ಮುಂಬೈಯಲ್ಲಿ ನಾನು ಇಲ್ಲ 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 ಅಲ್ಲ, ವಿಲ್ಲ ಅಲ್ಲಿ ಒಂದು ಮಲಬಾರ್ ಹಿಲ್ಸ್ ಅಂತ ಇದೆ, ಅಲ್ಲೊಂದು ವಿಲ್ಲಲ್ಲಿದ್ದೀವಿ. ಓಹ್ ಹೌದಾ. ನೀವೇನು ಬಿಸ್ನೆಸ್ ಮಾಡ್ತಿರೋದು? ಎಷ್ಟು ಟರ್ನ್ ಓವರು, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಟರ್ನ್ ಓವರು ನಮಗೆ ಅವ್ರ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಹೆಮ್ಮೆ ಇರತ್ತಲ್ವ, ಅವರೇ ಹೇಳಿ ಬಿಡಿ. ಹಾಂ,